ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ. ದ್ವಿತೀಯ PUC ಪರೀಕ್ಷೆಗೆ ಇಲಾಖೆ ಬಿಟ್ಟಿರುವಂತಹ ನೀಲಿನಕ್ಷೆಯ ಪ್ರಕಾರ ಬೇಂದ್ರೆಯವರು ಬರೆದಿರುವಂತಹ ಬೆಳಗು ಜಾವ ಪದ್ಯದಿಂದ ಕೂಡ 2 ಅಂಕದ ಪ್ರಶ್ನೆಯನ್ನ ಕೇಳಲಾಗತ್ತೆ. ಬೆಳಗು ಜಾವ ಪದ್ಯದಲ್ಲಿ ಒಟ್ಟಾರೆ 5 ಪ್ರಶ್ನೆಗಳಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂತ ಹೇಳಿ. ಮೂಡಣ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿದಾಗ ಕತ್ತಲು ಸೋರಿ ಹೋಗಿ ನಕ್ಷತ್ರಗಳೆಲ್ಲ ಜಾರಿ ಹೋಗಿ ಆಕಾಶದ ಬಣ್ಣ ಎಲ್ಲಕ್ಕೂ ಮಿಗಿಲಾಗತ್ತೆ. ಮನ್ಮಥ ಹೂಬಾಣಗಳನ್ನು ಹೂಡುತ್ತಾ ಬಂದ ಸಂದರ್ಭದಲ್ಲಿ ಗುಡಿ ಗೋಪುರ ಎಲ್ಲ ಕಡೆ ತನ್ನ ಬಲೆಯನ್ನ ಬೀಸುತ್ತಾ ಬೆಳಕಿನ ಬೇಟೆಗಾರ ಬರುತ್ತಾನೆ ಅಂತ ಹೇಳಿ ಬೇಂದ್ರೆ ಹೇಳಿದ್ದಾರೆ. ನಮಗೆ ತುಂಬ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಗುಡಿ ಗೋಪುರಕ್ಕೂ ಬಲೆ ಬೀಸುತ್ತಾ ಬೆಳಕು ಬೇಟೆಗಾರ ಬರುತ್ತಾನೆ ಅಂತ ಹೇಳಿ ಬರೆದ್ರೆ ಸಾಕಾಗುತ್ತೆ ಮಕ್ಕಳ. ಎರಡನೇ ಪ್ರಶ್ನೆ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಕವಿ ಬೇಂದ್ರೆ ಮಕ್ಕಳಿಗೆ ಕೊಡುವ ಬಾಳಿನ ಸಂದೇಶವೇನು ಅಂತ ಹೇಳಿ. ಕವಿ ಬೇಂದ್ರೆ ಮಕ್ಕಳಿಗೆ ಹೇಳ್ತಾರೆ, ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋದಾದ್ರೆ ಮಕ್ಕಳಿರ ಹೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆ ಸಾಕು ತುಂಬಿ ಬಾಳು ತುಂಬಿರುವ ತನಕ ತುಂಬಿ ತುಂಬಿ ಕುಡಿಯಬೇಕು ಅಂತ ಹೇಳಿ. ಎಲ್ಲಿವರೆಗೂ ತುಂಬು ಜೀವನ ಇರುತ್ತೋ ಅಲ್ಲಿಯವರೆಗೂ ಸಂಪೂರ್ಣವಾಗಿ ನಾವು ಆ ಜೀವನವನ್ನು ಪ್ರತಿ ಕ್ಷಣ ಆನಂದಿಸಬೇಕು ಅಂತ ಹೇಳಿ, ಅನುಭವಿಸ್ಬೇಕು ಅಂತ ಹೇಳಿ ಬೇಂದ್ರೆ ಹೇಳಿದ್ದಾರೆ. ಮೂರನೇ ಪ್ರಶ್ನೆಗೂ ಕೂಡ ಅದೇ ಉತ್ತರ ಆಗ್ತದೆ ಮಕ್ಕಳ. ಮೂರನೇ ಪ್ರಶ್ನೆ ಏನು ಅಂತಂದರೆ, ಹುಸಿ ನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಅಂತ ಹೇಳಿ. ಯಾಕೆ ಹೇಳ್ತಾರೆ ಅಂತಂದರೆ, ತುಂಬಿ ಬಾಳು ತುಂಬಿರುವ ತನಕ ತುಂಬಿ ತುಂಬಿ ಕುಡಿಬೇಕು ಅಂತ ಹೇಳಿ. ಜೀವನವನ್ನು ಒಂದು ಸಲ ಕಳ್ಕೊಂಡ್ವಿ ಅಂತಂದರೆ ಅದು ಮತ್ತೆ ನಮಗೆ ವಾಪಸ್ ಸಿಗೋದಿಲ್ಲ. ಸೊ ಎಲ್ಲಿವರೆಗೂ ಆ ಜೀವನ ಇರುತ್ತೋ ಅಲ್ಲಿಯವರೆಗೂ ಸಂಪೂರ್ಣವಾಗಿ ನಾವು ಆ ಜೀವನವನ್ನು ಅನುಭವಿಸ್ಬೇಕು ಅಂತ ಹೇಳಿ ಬೇಂದ್ರೆ ಹೇಳಿರುವಂಥದ್ದು. 2 ಮತ್ತು 3ನೇ ಪ್ರಶ್ನೆಗೆ ಒಂದೇ ಉತ್ತರ ಆಗ್ತದೆ. ಮತ್ತೆ 4ನೇ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಅಂತ ಹೇಳಿ ಕೇಳಿದ್ದಾರೆ. ಕವಿಯ ಪ್ರಕಾರ ಮುಪ್ಪು ಅಂದರೆ ವಯಸ್ಸಾದ ನಂತರ ನಾವು ಚಿಂತನೆಯಲ್ಲಿ ಕಳಿಬೇಕು ಅಂತ ಹೇಳಿ. ಮುಪ್ಪು ಚಿಂತನೆಯಲ್ಲಿ ಕಳಿಬೇಕಂತೆ. ಯೌವನ ಇದೆಯಲ್ಲ ಅದು ಬರಲಾರದ ಸುಗ್ಗಿ, ಅದನ್ನೇ ಬೆಳಗು ಜಾವ ಅಂತ ಹೇಳಿ ಕವಿ ಬೇಂದ್ರೆ ಕರೆದಿರುವಂಥದ್ದು. ಸೊ ಆ ಯೌವನದಲ್ಲಿ ದುಡಿದು ದಣಿದು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿ ಬೇಂದ್ರೆ ಹೇಳಿದ್ದಾರೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಅಂತ ಹೇಳಿ 5ನೇ ಪ್ರಶ್ನೆ ಇದೆ. ಬಾನು ಕತ್ತಲು ಆವರಿಸಿದ್ದು ಮತ್ತೆ ಹೊಳೆಯುತ್ತೆ, ಮರ ಉದುರಿ ಹೋಗಿದ್ದು ಮತ್ತೆ ಚಿಗುರುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅಷ್ಟನ್ನ ಬರೆದ್ರೆ ಸಾಕಾಗುತ್ತೆ ಮಕ್ಕಳ. ಬಾನು ಮತ್ತೆ ಹೊಳೆಯುತ್ತೆ, ಮರ ಮತ್ತೆ ಚಿಗುರುತ್ತೆ. ಇದು ಪರೀಕ್ಷೆಯ ಕೊನೆಯ ಹಂತದ ತಯಾರಿಗೆ ನಿಮಗೆ ಸಹಾಯಕ ಆಗಬಹುದು. ಧನ್ಯವಾದಗಳು.